ನಮಸ್ತೆ ಆತ್ಮೇರೆ, ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೆಟ್ರೋ, ಬೆಂಗಳೂರು. ಲಾಂಗ್ ಟೈಮ್ ಕುಳಿತು ಕೆಲಸ ಮಾಡ್ತಕ್ಕಂಥವರಿಗೆ ಕತ್ತಿನ ಸ್ನಾಯುಗಳಲ್ಲಿ ಬಿಗಿತ, ಕತ್ತ ನೋವು ಅಥವಾ ಭುಜದಲ್ಲಿ ನೋವು, ಅಥವಾ ಕೆಲವರಿಗೆ ಎಂಟೈರ್ ಕಾಲುಗಳಲ್ಲಿ ನೋವು, ಮಂಡಿ ನೋವು, ಸೊಂಟ ನೋವು ಅಥವಾ ಹಿಪ್ಪು ಜಾಯಿಂಟಲ್ಲಿ ನೋವು, ಬ್ಯಾಕ್ ಪೇಯ್ನು, ಈ ರೀತಿ ಹಲವು ಕೀಲುಗಳ ನೋವಾಗ್ಬೋದು ಅಥವಾ ಮಸಲ್ಸಲ್ಲಿ ಪೇಯ್ನ್ ಆಗ್ಬೋದು, ಅಂದರೆ ಸ್ನಾಯುಗಳ ಬಿಗಿತ ಆಗ್ಬೋದು, ಸ್ನಾಯು ನೋವಾಗ್ಬೋದು, ಅಥವಾ ಎಲ್ಲರ ಪೆಟ್ಟು ಬಿದ್ದು ಅಂದರೆ ಎಲ್ಲೋ ತಗಲಿ ಪೆಟ್ಟಾಗಿದೆ, ರಕ್ತ ಹೆಪ್ಪುಗಟ್ಟಿದೆ, ಅಲ್ಲಿ ತೀವ್ರವಾಗಿ ನೋವಿದೆ, ಅಥವಾ ಎಲ್ಲರ ಪೊಲೀಸರಿಂದ ಲಾಠಿ ಏಟು ತಿಂದಿದ್ರೆ ಏನಾಗಿರುತ್ತೆ, ಅಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ. ಸೊ ಈ ರೀತಿ ಪೆಟ್ಟು ತಿಂದಂಥ ನೋವಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಉಪಶಮನ, ಮನೆಮದ್ದು, ಆ ನೋವನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ, ಹಾಗೆ ಆ ರಕ್ತ ಪರಿಚಲನೆ ಸುಗಮಗೊಳಿಸಲಿಕ್ಕೆ, ಆ ಸ್ನಾಯುವಿನ ಬಿಗಿತವನ್ನು ಕಡಿಮೆ ಮಾಡಲಿಕ್ಕೆ, ಯಾವುದೇ ನೋವಿರ್ಬೋದು ಬಾಡಿಲಿ, ಅದು ಮಂಡಿ ನೋವಿರ್ಬೋದು, ಸೊಂಟ ನೋವಿರ್ಬೋದು, ಭುಜ ನೋವಿರ್ಬೋದು, ಮೊಣಕೈ ನೋವಿರ್ಬೋದು, ಹಿಂದೆ ಹೇಳ್ದಂಗೆ ಪೆಟ್ಟು ಬಿದ್ದಂಥ ನೋವಾಗಿರ್ಬೋದು. ಸೊ ಏನು ಮಾಡಬೇಕಪ್ಪ ಅಂದರೆ, ಮನೇಲಿ ಉಪ್ಪಿರುತ್ತಲ್ವ, ಕಲ್ಲುಪ್ಪು, ಅದನ್ನು ಬಾಣಲಿಗೆ ಹಾಕಿ ಬಿಸಿ ಮಾಡ್ಕೊಳ್ಳೋದು. ಬಾಣಲಿಗೆ ಹಾಕ್ಬಿಟ್ಟು ಏನು ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮಂದವಾಗಿರ್ತಕ್ಕಂಥ ಬಟ್ಟೆಯಲ್ಲಿ ಅದನ್ನು ಹಾಕ್ಕೊಂಡು ಅದನ್ನು ರೋಲ್ ಮಾಡಿ ಇಟ್ಕೊಂಡು ಒಂದು ಗಂಟೆ ಥರ ಮಾಡ್ಕೊಂಡ್ಮೇಲೆ ಎಲ್ಲಿ ನೋವಿರುತ್ತೋ ಅಲ್ಲಿ ಶಾಖನ ಕೊಡೋದು. ಹಿಟ್ಟು ಅದನ್ನು ಆ ಬಿಸಿ ಇದನ್ನು ನಮ್ಮ ಕಡೆ ಉಪಶಾಖ ಕೊಡೋದು ಅಂತ ಹೇಳ್ತೀವಿ, ಉಪ್ಕಾಪುರ ಕೊಡೋದು, ಉಪಶಾಖ ಕೊಡೋದು. ಈ ರೀತಿ ಎಲ್ಲೇ ರಕ್ತ ಹೆಪ್ಪುಗಟ್ಟಿದೆ, ರಕ್ತ ಪರಿಚಲನೆ ಕಮ್ಮಿ ಇದೆ, ಆ ಭಾಗದಲ್ಲಿ ನೋವಿದೆ, ಅದು ಸ್ನಾಯು ನೋವಾಗ್ಬೋದು, ಕೀಲುಗಳಲ್ಲಿ ನೋವಾಗ್ಬೋದು, ಅಲ್ಲಿ ಏನು ಮಾಡಬೇಕು, ಈ ಉಪ್ಪು ಬಿಸಿ ಮಾಡಿರ್ತಾರಲ್ಲ ಅದನ್ನು ಉಪ್ಕಾಪುರ ಕೊಡೋದು ಅಂತ ಹೇಳಿದ್ನಲ್ಲ, ಇಟ್ಟು ಎತ್ತದು. ನೀವು ನೋಡ್ಕೋಬೇಕನ್ನ ಬಿಸಿ, ನಿಮಗೆ ಬಿಸಿ ನೋಡಿಕೊಂಡು ನಿಯಮಿತವಾಗಿ ಆ ಬಿಸಿ ಶಾಖವನ್ನು ಕೊಡ್ತಾ ಬಂದಂಗೆಲ್ಲ ನೋವು ಉಪಶಮನ ಆಗೋದು. ಅಥವಾ ರಕ್ತ ಹೆಪ್ಪುಗಟ್ಟಿದ್ರೆ ಆ ರಕ್ತ ಪರಿಚಲನೆ, ಅಂದರೆ ರಕ್ತ ಪರಿಚಲನೆಯಲ್ಲಿ ಮೂಡ್ತಾ ಇಲ್ಲ, ರಕ್ತ ಹೆಪ್ಪುಗಟ್ಟಿದೆ ಅಂದಾಗ ಹೆಪ್ಪುಗಟ್ಟಿದ್ರೆ ರಕ್ತ, ಅದನ್ನು ಸರಿಪಡಿಸ್ಲಿಕ್ಕೂ ಕೂಡ ಈ ಉಪ್ಕಾಪುರ ಕೊಡೋದು ತುಂಬ ಸಹಕಾರಿ. ಇದು ಹಳೆ ವೈಜ್ಞಾನಿಕ ಪದ್ಧತಿ. ನೀವು ಮನೇಲಿ ಯಾವುದೇ ಥರದ ಹಿಂದೆ ಹೇಳಿದಂಥ ತುಂಬ ದೀರ್ಘಾವಧಿ ಕಾಲದಲ್ಲಿ, ಅಂದರೆ ಈ ಸುಮಾರು ವರ್ಷದಿಂದ ನನಗೆ ಸೊಂಟ ನೋವಿದೆ, ಮಂಡಿ ನೋವಿದೆ, ಕತ್ ನೋವಿದೆ, ಅಥವಾ ಭುಜ ನೋವಿದೆ, ಅಥವಾ ಲಾಂಗ್ ಟೈಮ್ ನಾನು ಕುಳಿತು ಕೆಲಸ ಮಾಡಿದ್ಮೇಲೆ ನನಗೆ ಈ ಥರ ನೋವು ಕಾಣಿಸ್ಕೊಳ್ತಾ ಇದೆ. ಮನೆ ಬಂದಮೇಲೆ ನೀವು ನೈಟ್ ಈ ರೀತಿ ಉಪಶಮನ ತೆಗೆದುಕೊಳ್ಳೋದು. ಉಪ್ಪನ್ನು ಬಾಣಲಿಗೆ ಹಾಕಿ ಬಿಸಿ ಮಾಡಿಬಿಟ್ಟು ಮಂದೋಗಿರೋ ಬಟ್ಟೆಯಲ್ಲಿ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗಂಟು ಥರ ಮಾಡಿಕೊಂಡು ನೀವು ಎಟಕದೇ ಇರೋ ಜಾಗದಲ್ಲಿ ಬೇರೆಯವ್ರ ಕೈಲಿ ಶಾಖ ಕೊಡಿಸ್ಬೋದು. ನೋಡ್ಕೊಳ್ಳಿ, ಬಿಸಿನ ನೋಡಿಕೊಂಡು ನಿಯಮಿತವಾಗಿ ಆ ಸ್ನಾಯುಗಳ ಮೇಲೆ ಎಲ್ಲಿ ನೋವಿದೆಯೋ ಅಥವಾ ಕೀಲುಗಳ ಮೇಲೆ ಆ ಉಪ್ಕಾಪುರನ ಶಾಖನ ಇಟ್ಟು ತೆಗೆದಂಗೆಲ್ಲ ನಿಮಗೆ ನೋವು ಮಾಯ ಆಗ್ಬಿಡುತ್ತೆ. ಸೊ ಯಾರಿಗಾರ ತುಂಬ ದೀರ್ಘಾವಧಿ ಕಾಲದಿಂದ ನೋವಲ್ಲಿ ಬಳಲ್ತಾ ಇದ್ದರೆ ಇದನ್ನು ಟ್ರೈ ಮಾಡಿ. ಅಥವಾ ಹೆಪ್ಪುಗಟ್ಟಿದೆ, ಎಲ್ಲೋ ತುಂಬ ಹೆಪ್ಪುಗಟ್ಟಿದ ಭುಜ ಅಂತಲೇ ಕರೀತಾರೆ, ಅದು ಶೋಲ್ಡರಲ್ಲಿ ಫ್ರೀಜ್ ಆ್ಯಂಡ್ ಶೋಲ್ಡರ್ ಆಗಿದೆ, ಅಥವಾ ತಲೆನೋವು ಕೂಡ, ಯಾರಿಗಾರ ಸೈನಸ್ನಿಂದ ತುಂಬ ತಲೆನೋವಾಗಿದ್ರೆ ಅಥವಾ ಮೈಗ್ರಾನ್ ಪದೇ ತಲೆನೋವು ಬರ್ತಿದ್ರೆ ಅಲ್ಲೂ ಕೂಡ ಅಷ್ಟೇ, ನೀವು ಲೈಟಾಗಿ ಬಿಸಿ ಶಾಖನ ಕೊಟ್ಟು ಎತ್ತು. ಸೊ ನೋಡ್ಕೊಂಡು ಶಾಖ, ಅಂದರೆ ಜಾಸ್ತಿ ಟೈಮ್ ಇಡೋದಲ್ಲ, ಇಟ್ಟು ತೆಗೆಯೋದು. ಸೊ ನಿಮಗೆ ಆ ಇಟ್ಟು ತೆಗೆದಂಗೆಲ್ಲ ನಿಮಗೆ ಆ ಬಟ್ಟೆಯಲ್ಲಿ ಇರ್ತಕ್ಕಂಥ ಶಾಖ, ಉಪ್ಪಿನ ಶಾಖ ಕಡಿಮೆ ಆಗ್ತಾ ಬರುತ್ತೆ. ಅವು ಬೇಕಾದ್ರೆ ನೀವು ಲಾಂಗ್ ಟೈಮ್ ಬೇಕಾದ್ರೆ ಎಲ್ಲರೂ ನೋವಿದ್ರೆ ಹಾಗೆಯೇ ಸ್ವಲ್ಪ ಹೊತ್ತು ಇಡ್ಬೋದು. ಸೊ ನೋಡಿಕೊಂಡು ಈ ರೀತಿ ಶಾಖ ಕೊಟ್ಕೊಂಡಾಗ ದೀರ್ಘಾವಧಿ ನೋವು ಕೂಡ ನಿವಾರಣೆ ಆಗುತ್ತೆ. ರಕ್ತ ಹೆಪ್ಪುಗಟ್ಟಿದ್ರೆ ಅದನ್ನು ಸರಿಪಡಿಸ್ಲಿಕ್ಕೂ ಸಹಕಾರಿ ಆಗುತ್ತೆ. ಇದು ಸ್ನಾಯುಗಳಲ್ಲಿ, ಕೀಲುಗಳಲ್ಲಿ ಎಲ್ಲೇ ನೋವಿದ್ರೂ ಅದನ್ನು ನೀವು ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.